ಹಳೆ ಯೂಟ್ಯೂಬ್ ಚಾನಲ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೆಂಗಳೂರಿನಲ್ಲಿ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ. ಮಾದಿಗ ಒಳ ಮೀಸಲಾತಿ ಹೋರಾಟ ಬೆಂಗಳೂರಿನಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಅನೇಕ ಸಹಸ್ರಾರು ಮುಖಂಡರುಗಳು ಕರ್ನಾಟಕ ರಾಜ್ಯದಿಂದ ಬಂದಿದ್ದಂಥ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಇಲ್ಲಿನ ಕಬ್ಬನ್ ಪಾರ್ಕ್ನಿಂದ ಹೊರಟಂಥ ಮೆರವಣಿಗೆ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು. 10 ವರ್ಷಗಳಿಂದ ಹೋರಾಟಗಾರರಾದ ಭಾಸ್ಕರ್ ಪ್ರಸಾದ್ ಮತ್ತು ಸದಾಶಿವ ಆಯೋಗ ವರದಿ ಕೊಟ್ಟ ನಂತರ ಅದು 2004ರಿಂದ ಯಾವ ಇವಿ ಚೆನ್ನಯ್ಯ ಕೇಸ್ ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ್ ಹೆಗ್ಡೆ ಅವರು ಈ ದೇಶದ ದಲಿತರಿಗೆ ಮಂಕುಬೂದಿ ಹೆಚ್ಚಿದ್ರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಟಚಬಲ್ಸ್ ಅನ್ನ 76ರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಹಾಕಿದಾಗ ಅದು ಹೋಮೋಜಿನಿಯಸ್. ಅಡ್ವೊಕೇಟ್ಗಳು ಇದ್ದಾರೆ ಇಲ್ಲಿ. ಅದು ಯಾವಂದ್ರೆ ಜಡ್ಜ್ಮೆಂಟ್ ಕೊಟ್ಟಿದ್ದು? ಅರೇ ನಮಗೆ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಬುದ್ಧಿ. ಅನೇಕರು ಮಾತಾಡ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಯನ್ನು ಕೊಡ್ತೇನೆ. ಮೊದಲನೇ ಕ್ಯಾಬಿನೆಟ್ ಏನು ಆಗ್ಲಿಲ್ಲ. ವಿಜಯೋತ್ಸವ ಯಾರು? ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ಭಾಗದ ಮಾದಿಗರು ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ. ಕೇವಲ ಸದಾಶಿವ ಆಯೋಗ ಕಮಿಷನ್ ಅಲ್ಲ, ಆಂಧ್ರ ಪ್ರದೇಶದ ರಾಮಚಂದ್ರ ಕಮಿಷನ್ ಮೀಸಲಾತಿ. ಮತ್ತೊಂದು ಸುದ್ದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿತ್ತು. ಅಲ್ಲಿವರೆಗೂ ನಮ್ಮ ಎಲ್ಲ ಚಾನಲ್ಗಳಿಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.